ಬೆಂಗಳೂರು ಫಸ್ಟ್ಗೆ ಮತ್ತೆ ಸ್ವಾಗತ. ದೊಡ್ಡ ವ್ಯಕ್ತಿಗಳ ಸರಳತನ ಎಲ್ಲರಿಗೂ ಮಾದರಿ. ಆ ಮಹಾನ್ ವ್ಯಕ್ತಿಯೊಳಗಿನ ವ್ಯಕ್ತಿತ್ವವೇ ಅಂತಹದ್ದು. ಅದನ್ನ ಎಲ್ಲರಿಗೂ ತಿಳಿಯುವಂತೆ ಸರಳವಾಗಿ ಬಿಂಬಿಸುವ ಪುಸ್ತಕವೊಂದು ಇವತ್ತು ರಿಲೀಸ್ ಆಯಿತು. ದೀನನಾನು ಸಮಸ್ತ ಲೋಕಕ್ಕೆ ದಾನಿ ನೀನು, ವಿಚಾರಿಸಲು ಮತಿಹೀನ ನಾನು, ಮಹಾಮಹಿಮ ಕೈವಲ್ಯಪತಿ ನೀನು, ಏನಬಲ್ಲೆನು ನಾನು ನೆರೆ ಸುಜ್ಞಾನ ಮೂರುತಿ ನೀನು. ಡಾಕ್ಟರ್ ರಾಜ್ಕುಮಾರ್ ಅವರ ವ್ಯಕ್ತಿತ್ವದೊಳಗಿನ ವ್ಯಕ್ತಿ ಇಲ್ಲಿ ಅನಾವರಣಗೊಂಡಿದ್ದಾರೆ. ಇದು ರಾಜ್ ಪುತ್ರ ಪುನೀತ್ ಬರೆದಿರೋ ಪುಸ್ತಕ. ರಾಜ್ ಕುಟುಂಬವೇ ಇದನ್ನ ಬಿಡುಗಡೆ ಮಾಡಿದೆ. ರಾಜ್ ಬಗ್ಗೆ ಇದುವರೆಗೂ ರಿಲೀಸ್ ಆಗಿರೋ 66 ಪುಸ್ತಕಗಳಲ್ಲಿ ಇದು ತುಂಬಾನೇ ವಿಶೇಷವಾಗಿದೆ. ಅಪ್ಪುವಿನ 8 ವರ್ಷದ ಕನಸು ಈ ಪುಸ್ತಕ. ಸ್ನೇಹಿತ ಪ್ರಕೃತಿ ಬನವಾಸಿ ಅಪ್ಪು ಜೊತೆ ಕೈ ಜೋಡಿಸಿದ್ರು. 272 ಪುಟಗಳ ಈ ಪುಸ್ತಕದಲ್ಲಿ ಮುಕ್ಕಾಲು ಭಾಗ ಫೋಟೋಗಳೇ ಇವೆ. ಈ ಚಿತ್ರಗಳೇ ರಾಜಣ್ಣನ ವ್ಯಕ್ತಿತ್ವವನ್ನ ತೆರೆದಿಟ್ಟಿವೆ ಅಂದ್ರೆ ತಪ್ಪೇನಿಲ್ಲ. ಅಪರೂಪದ ಈ ಚಿತ್ರಗಳನ್ನ ಕಲೆ ಹಾಕಲು ಸುಮಾರು 3 ವರ್ಷ ಕೆಲಸ ಮಾಡಲಾಗಿದೆ. ಬುಕ್ ಮೊದಲನೇದಾಗಿ ಏನಕ್ಕೆ ಶುರು ಮಾಡಿದ್ದು ಅಂದ್ರೆ, ಒಂದು ಒಳ್ಳೆ ಹೈ ಕ್ವಾಲಿಟಿ ಸ್ಟ್ಯಾಂಡರ್ಡ್ ಬುಕ್ ತಂದೆಯವ್ರ ಬಗ್ಗೆ ಇಡೀ ಇಂಡಿಯಾಲಿ ಎಲ್ಲ ಕಡೆಯಲ್ಲೂ ಸಿಗಬೇಕು. ಅಟ್ಲೀಸ್ಟ್ ಎಲ್ಲ ಮೇನ್ ಬುಕ್ ಸ್ಟೋರ್ಗಳಲ್ಲಿ, ವೆಬ್ಸೈಟ್ಸ್ಗಳಲ್ಲಿರ್ಬೋದು, ಅಥವಾ ಇಂಟರ್ನ್ಯಾಷನಲ್ಲಿ ಯಾರಿಗಾಗುತ್ತೆ, ಯಾವ ಊರುಗಳಿಗೆ ರೀಚ್ ಮಾಡೋಕ್ಕಾಗುತ್ತೆ, ಅದು ಅಪ್ಪಾಜಿ ಬಗ್ಗೆ ತಿಳಿಸ್ಬೇಕು ಅಂತ ನನಗೆ ಸಾಕಷ್ಟು ಒಂದು ಆಸಕ್ತಿ ಸುಮಾರು ಒಂದು 10 ವರ್ಷದಿಂದ ಇತ್ತು. ಅಂದರೆ ನಾನು ಸಾಕಷ್ಟು ನಮ್ಮದು ಏನೇನು ಅನುಭವ ಇತ್ತು. ನನ್ನ ವೈಫ್ ಹೇಳಿದ್ರು, ನನ್ನ ಮಕ್ಕಳು ಹೇಳಿದ್ರು, ಆ್ಯಂಡ್ ಎಸ್ಪೆಷಲಿ ಅವ್ರಿಗೆ ಡಾಕ್ಟರ್ ಆಗಬೇಕನ್ನೋದು ತುಂಬ ಆಸೆ ಇತ್ತು. ಅಪ್ಪಾಜಿ ನಮ್ಮ ಫ್ಯಾಮಿಲಿ ಯಾರೋ ಒಬ್ಬ ಡಾಕ್ಟರ್ ಆಗಬೇಕು. ಇವತ್ತು ನನ್ನ ಮಗಳು ಡಾಕ್ಟರ್ ಆಗಿದ್ದಾರೆ ಅಂದರೆ ಅವ್ರು ಕೇಳ್ಬಿಟ್ಟಿದ್ರೆ, ಬಟ್ ಅವ್ರು ಇರ್ಬೇಕಂದ್ರೆ ಅವಳು ಶಿ ವೆಂಟ್ ಫಾರ್ ದ ಕಾಲೇಜ್, ಮೆಡಿಕಲ್ ಕಾಲೇಜ್ ಹೋಗಿದ್ರು. ಈ ಪುಸ್ತಕದ ಮಾರಾಟದಿಂದ ಬಂದ ಹಣವನ್ನ ಕನ್ನಡ ಶಾಲೆಗಳ ಅಭಿವೃದ್ಧಿಗೆ ಬಳಸೋದಾಗಿ ರಾಜ್ ಫ್ಯಾಮಿಲಿ ಹೇಳಿದೆ. ಇನ್ನ ಪುಸ್ತಕ ಬಿಡುಗಡೆಯ ಜೊತೆ ರಾಜ್ಕುಮಾರ್ ಸೌಹಾರ್ದ ಪ್ರಶಸ್ತಿ ಪ್ರದಾನ ಸಮಾರಂಭವೂ ನಡೆಯಿತು. ಕನ್ನಡ ಸಿನಿರಂಗಕ್ಕಾಗಿ ಶ್ರಮಿಸಿರೋ ಕಲಾವಿದರಿಗೆ ರಾಜ್ ಕುಟುಂಬವೇ ಪ್ರತಿ ವರ್ಷ ಈ ಗೌರವ ಪ್ರಶಸ್ತಿ ನೀಡುತ್ತಿದೆ. ಈ ಬಾರಿ ಸುಮಧುರ ಕಂಠದ ಗಾಯಕ PB ಶ್ರೀನಿವಾಸ್ ಅವರಿಗೆ ಪ್ರಶಸ್ತಿ ಸಂದಿತು. ನೆನೆಯುತ್ತ ಕೊರಗುತ್ತಿದೆ ಮನಸ್ಸು, ನಿನ್ನ ಮಗವ ಕಾಣುತ್ತಿರಲು ಬಯಸುತ್ತಿದೆ ಪ್ರತಿ ಕನಸು. ಉದಯ್ ಶಂಕರ್ ಸೋದರ ದತ್ತುರಾಜ್ ಹಾಗೂ ರಂಗಭೂಮಿ ಕಲಾವಿದೆ ಕೆ ರಂಗನಾಯಕಮ್ಮ ಅವರಿಗೂ ಇದೇ ವೇಳೆ ರಾಜ್ ಪ್ರಶಸ್ತಿ ನೀಡಿ ಸನ್ಮಾನಿಸಲಾಯಿತು. ಒಟ್ಟಾರೆ ಇದೊಂದು ಅಪರೂಪದ ಸಮಾರಂಭವಾಗಿತ್ತು. ರೇವನ್ ಪಿ ಜೇವೂರ್, ಎಂಟರ್ಟೈನ್ಮೆಂಟ್ ಬ್ಯೂರೋ, ಸುವರ್ಣ ನ್ಯೂಸ್ 24/7 ಬೆಂಗಳೂರು. ರಿಯಲ್ ಸ್ಟಾರ್ ಉಪೇಂದ್ರ ಅಭಿನಯದ ಗಾಡ್ ಫಾದರ್ ಚಿತ್ರದ ಧ್ವನಿ ಸುರುಳಿ ಇವತ್ತು ಬಿಡುಗಡೆಯಾಗಿದೆ. ಕೆ ಮಂಜು ನಿರ್ಮಾಣದ ಈ ಚಿತ್ರಕ್ಕೆ AR ರೆಹಮಾನ್ ಸಂಗೀತ ನಿರ್ದೇಶನ ಮಾಡಿದ್ದು ವಿಶೇಷ. ಸಮಾರಂಭಕ್ಕೆ ರೆಬಲ್ ಸ್ಟಾರ್ ಅಂಬರೀಶ್ ದಂಪತಿ, ರಮೇಶ್, ಸುದೀಪ್ ಸೇರಿದಂತೆ ಸ್ಯಾಂಡಲ್ವುಡ್ನ ಇನ್ನೂ ಅನೇಕ ಕಲಾವಿದರು ಆಗಮಿಸಿ ಚಿತ್ರತಂಡಕ್ಕೆ ಶುಭ ಕೋರಿದ್ರು. ವಿಜಯ್ ಪ್ರಕಾಶ್ ಅವರು, ಶ್ವೇತಾ ಮೋಹನ್ ಅವರು, ಹಾಗೆ ನರೇಶ್ ಅಯ್ಯರ್ ಅವರು ವೇದಿಕೆ 2 ಅಕಾಡೆಮಿ ಅವಾರ್ಡ್ ಸೇರಿದಂತೆ 28ಕ್ಕೂ ಹೆಚ್ಚು ಫಿಲ್ಮ್ ಫೇರ್ ಅವಾರ್ಡ್ ಸೇರಿದಂತೆ ಇವರಿಗೆ ಬಂದಂತಹ ಬಿರುದುಗಳೆಷ್ಟೋ, ಪ್ರಶಸ್ತಿಗಳೆಷ್ಟೋ. ಆದರೂ ಕನ್ನಡದ ವತಿಯಿಂದ, ಕರ್ನಾಟಕದ ಮಣ್ಣಲ್ಲಿ, ಕನ್ನಡ ಚಿತ್ರರಂಗದ ವತಿಯಿಂದ ಈಗೀಗ ರಕ್ತ ಹಂಚಿಕೊಂಡು ಹುಟ್ಟಿದವರಲ್ಲೇ ಬಾಂಧವ್ಯ ಇರಲ್ಲ, ಇನ್ನು ಪ್ರಾಣಿಗಳಲ್ಲೇನಿರುತ್ತೆ ಅಂತೀರಾ? ಆದರೆ ಈ ಸ್ಟೋರಿ ನೋಡಿದ್ರೆ ನಿಮಗೆ ಖಂಡಿತ ಆಶ್ಚರ್ಯ ಆಗತ್ತೆ. ಮೊಲ ಮತ್ತು ನಾಯಿಗಳ ನಡುವಿನ ಸ್ನೇಹ ನೋಡಿ ನೀವೇ ಆಶ್ಚರ್ಯ ಪಡ್ತೀರಾ. ಸಾಮಾನ್ಯವಾಗಿ ಗ್ಯಾರೇಜ್ನಲ್ಲಿ ಏನೇನಿರುತ್ತೆ? ಇದೆಂತ ಪ್ರಶ್ನೆ ರೀ. ವೆಹಿಕಲ್ ನಟ್ಟು ಬೋಲ್ಟು ಬಿಟ್ರೆ ಮತ್ತೇನಿರುತ್ತೆ ಅಂತೀರಾ? ಆದ್ರೆ ಬೆಂಗಳೂರಿನ ಲಗ್ಗೆರೆಯ ರಾಜು ಗ್ಯಾರೇಜ್ನಲ್ಲಿ ಮಾತ್ರ ಇದಕ್ಕಿಂತ ಭಿನ್ನ. ವೆಹಿಕಲ್ ರಿಪೇರಿ ಜೊತೆಗೆ ಪ್ರಾಣಿಗಳ ಬಾಂಧವ್ಯ ಕೂಡ ಇಲ್ಲಿ ಬೆಸೆದಿದೆ. ಇದಕ್ಕೆ ಸಾಕ್ಷಿ ನಾಯಿ ಮೊಲಗಳ ನಡುವಿನ ಮಧುರ ಬಾಂಧವ್ಯ.
ರಾಜು ಗ್ಯಾರೇಜ್ನಲ್ಲಿ 4 ನಾಯಿ 6 ಮೊಲಗಳು ಸುಮಧುರ ಬಾಂಧವ್ಯ ಬೆಸೆದುಕೊಂಡಿವೆ. ನಾಯಿಗಳು ಮೊಲಗಳನ್ನ ಮುದ್ದು ಮಾಡುತ್ತವೆ, ಜೊತೆಗೆ ರಕ್ಷಣೆಯನ್ನು ನೀಡುತ್ತವೆ. ನಾಯಿ ಎಲ್ಲ ಜಗಳ ಆಡ್ತಾ ಇರುತ್ತೆ ಬೇರೆ ಕಡೆ ಎಲ್ಲ, ಆದರೆ ನಮ್ಮ ಮನೆಗಳಲ್ಲಿ ನಾವು 1 ವರ್ಷದಿಂದ ಸಾಕಿದ್ದೀವಿ. ಎಲ್ಲ ಜೊತೆಲೆ ಚೆನ್ನಾಗಿ ಆಟ ಆಡುತ್ತೆ, ಮತ್ತು ಏನೇ ತಿಂಡಿ ಕೊಟ್ಟರು ಎಲ್ಲ ಜೊತೆಲೆ ಹಂಚ್ಕೊಂಡು ತಿನ್ನುತ್ತೆ. ಮತ್ತು ಒಬ್ರಿಗೆ ಹೊಡೆದ್ರೆ ಎಲ್ಲರೂ ಮತ್ತೆ ಫೀಲಿಂಗಲ್ಲಿ ಕೂತ್ಕೊಂಡ್ಬಿಡ್ತಾರೆ. ಎಲ್ಲ ಫೀಲಿಂಗಲ್ಲಿ ಕೂತ್ಕೊಂಡ್ಬಿಡ್ತಾರೆ. 4 ಜನನೂ ಅಷ್ಟೇ, ಕರೆದು ಊಟ ಕೊಡೋರ್ಗು ನಮ್ಮ ಮನೆಯವ್ರು ಬಂದು ಮಾತಾಡಿಸಿ ಏನಾರು ತಿಂಡಿ ಕೊಡೋರ್ಗು ಏನು ತಿನ್ನಲ್ಲ. ಇನ್ನು ಈ ವಿಚಿತ್ರವನ್ನ ಕಂಡ ಸ್ಥಳೀಯರಿಗೆ ಅಚ್ಚರಿಯೋ ಅಚ್ಚರಿ. ಅದು ಹೆಣ್ಣಾಗೆ, ಅದ್ರ ಜೊತೆಗೆ ಬಿಟ್ಟರು. ಅದು ಮುದ್ದಿಸ್ತಾ ಇದ್ದಾಗ ನನಗೆ ಒಂಥರ ಆಶ್ಚರ್ಯ ಆಯಿತು. ಇದೇನು ಇದು ನಾಯಿ ಕಚ್ಚಿ ತಿನ್ನೋತ್ತ ಎಲ್ಲ ಕಡೆನೂ, ಇಲ್ಲಿ ನೋಡಿದ್ರೆ ಲವ್ ಮಾಡುತ್ತಲ್ಲ ಅನ್ನೋದು ಒಂದು ಫೀಲಿಂಗ್ ಆಯಿತು. ಮತ್ತು ತಿರ್ಗಾ 4 ಮಲಗಳು ಬಿಟ್ಟರು. ಆಚೆ ಕಡೆ ಬಿಟ್ಟಿದ ತಕ್ಷಣ ಅದು ಎಲ್ಲನೂ ನೆಕ್ಕೋದು ಮಾಡೋದು, ಮತ್ತು ತಿರ್ಗಾ ಅದು ಎಲ್ಲರೂ ಹೋದರೂ ಕೂಡ ಅದು ಬಂದು ಎಳ್ಕೊಂಬಂದು ಮತ್ತೆ ತಿರ್ಗಾ ಪಕ್ಕಕ್ಕೆ ಕುಂಡಿಸ್ಕೊಳೋದು ಎಲ್ಲ ಮಾಡ್ತಾಯಿತ್ತು. ಮನುಷ್ಯರಲ್ಲಿ ದೂರವಾಗುತ್ತಿರುವ ಬಾಂಧವ್ಯ ಪ್ರಾಣಿಗಳ ನಡುವೆ ಕಂಡು ಬರ್ತಿದೆಯಲ್ಲ ಅನ್ನೋದು ಸಂತಸದ ಸಂಗತಿ. ನೋಡಿದ್ರಲ್ಲ ಪ್ರಕೃತಿಯ ವಿಶೇಷವನ್ನ. ಪ್ರಾಣಿಗಳು ಎಷ್ಟೊಂದು ಬಾಂಧವ್ಯದಿಂದ ಬದುಕ್ತವೆ. ಜನರು ಅಣ್ಣ ತಮ್ಮದಿರೇ ಇವತ್ತು ಹೊಡೆದಾಡ್ತಿದ್ದಾರೆ. ಅಂಥವರ ಮಧ್ಯೆ ಪ್ರಾಣಿಗಳು ಇಷ್ಟೊಂದು ಸೌಹಾರ್ದದ ಬಾಂಧವ್ಯವನ್ನು ಬೆಸ್ತಿರೋದು ಆಶ್ಚರ್ಯವೇ ಸರಿ. ಕ್ಯಾಮ್ರಾ ಪರ್ಸನ್ ಸುರೇಶ್ ಜೊತೆ ನಂದಿನಿ, ಸುವರ್ಣ ನ್ಯೂಸ್ 24/7 ಬೆಂಗಳೂರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಪರಿಸರ ರಕ್ಷಿಸಿ ಅನ್ನತ್ತೆ ಸರ್ಕಾರ, ಮರೆ ಕಡಿಯೋದನ್ನ ವಿರೋಧಿಸಿದ್ರೆ ಬೀಳುತ್ತೆ ಎಫ್ಐಆರ್. ಗೃಹ ಸಚಿವರೇ, ಇದೇನು ಪ್ರಜಾಪ್ರಭುತ್ವವೋ ಹಿಟ್ಲರ್ ಆಡಳಿತವೋ? ಬಿಬಿಎಂಪಿಗೆ ಸಂಕಷ್ಟ ತಂದಿದೆ ಸಾಲದ ಸುಳಿ, ಮೇಯರ್ಗೆ ಮಾತ್ರ ವಿದೇಶ ಸುತ್ತುವ ಖಯಾಲಿ. ಇದು ಎಷ್ಟರ ಮಟ್ಟಿಗೆ ಸರಿ ಅಂತ ನೀವೇ ಹೇಳಿ. ಬಾಲಕಿಗೆ ಅಂಗವೈಕಲ್ಯ ಅನ್ನೋ ಶಾಪ, ಶಾಲೆಗೆ ಪ್ರವೇಶ ಕೊಡದಿರಲು ಇದೇ ಆಯ್ತು ನೆಪ. ಮಾನವೀಯತೆ ಮರೆತ ಶಿಕ್ಷಣ ಸಂಸ್ಥೆ. ಅಪ್ಪುವಿನ 8 ವರ್ಷದ ಕನಸು ಪುಸ್ತಕ ರೂಪದಲ್ಲಿ ಅನಾವರಣವಾಯಿತು ನನಸು. ಇದು ವ್ಯಕ್ತಿತ್ವದ ಹಿಂದಿನ ವ್ಯಕ್ತಿಯ ಸ್ಮರಣೆ. ಪ್ರಾಣಿಗಳ ನಡುವೆ ಮಧುರ ಬಾಂಧವ್ಯ, ಮೊಲಗಳ ಜೊತೆ ನಾಯಿಗಳ ಸಖ್ಯ. ಸ್ಥಳೀಯರಿಗಂತೂ ಇದು ಆಶ್ಚರ್ಯದ ವಿಷಯ. ಇದು ಇವತ್ತಿನ ಬೆಂಗಳೂರು ಫಸ್ಟ್ ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್ 24/7.